ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ಇವತ್ತು ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನು, ಇದು ಖಂಡಿತವಾಗಿ ಇನ್ಫಾರ್ಮೇಷನ್ ವಿಡಿಯೋ. ನೀವು ಟೈಲರಿಂಗ್ ಹೊಸದಾಗಿ ಕಲಿತಾ ಇದ್ದರೆ ಅಥವಾ ಕಲಿಬೇಕು ಅಂದ್ಕೊಂಡಿರೋರಿಗೆ ಇದು ನನ್ನ ಕಡೆಯಿಂದ ಅಂದರೆ ಇದನ್ನ ಟಿಪ್ಸ್ ಅಂತ ಏನಾದ್ರು ತಿಳ್ಕೊಬೋದು. ಅಥವಾ ಟೈಲರಿಂಗ್ ಕಲಿಯೋಕ್ಕಿಂತ ಮುಂಚೆ ನಿಮಗೆ ಈಗ ನಾನೊಬ್ಳು ಟೀಚರ್ ಆಗಿ ಈಗ ಯಾರಾದರೂ ಟೈಲರಿಂಗ್ ಕಲಿಯೋಕ್ಕೆ ಬರಬೇಕು ಅಂದರೆ ಅವ್ರಿಗೆ ಏನೆಲ್ಲ ತರಬೇಕು ನಾನು ಅಂತ ಹೇಳೋ ಅಂಥದ್ದು. ಅಂದರೆ ಬೇಸಿಕ್ಗೆ ಬೇರೆ ನಾವು ಹೇಳ್ತೀವಿ. ನಾವು ಟೈಲರಿಂಗ್ ಅಂತ ಕಲಿತ ಮೇಲೆ ನಾನು ಬೇರೆಯವರು ಗೊತ್ತಿಲ್ಲ, ನಾನು ಏನೆಲ್ಲ ನಾನು ಅಂದರೆ ಒಂದು ಬ್ಲೌಸ್ನ ಕಟ್ಟಿಂಗ್ ಆಗಲಿ, ಒಂದು ಡ್ರೆಸ್ ಕಟ್ಟಿಂಗ್ ಆಗಲಿ, ಒಂದು ಪ್ಯಾಂಟ್ ಕಟ್ಟಿಂಗ್ ಆಗಲಿ, ಯಾವ್ದಾದ್ರು ಕಟ್ಟಿಂಗ್ ಮಾಡಬೇಕು ಅಂದರೆ ನಾನು ಏನೆಲ್ಲ ವಸ್ತುಗಳನ್ನ ಯೂಸ್ ಮಾಡ್ತೀನಿ ಅಂತ, ಓಕೆನಾ. ಮತ್ತು ಇದು ಕ್ರಂಚು, ಶೇಪರ್ಗೆ ಕ್ರಂಚ್ ಯೂಸ್ ಮಾಡ್ತಾರೆ, ನಾನು ಅದನ್ನು ಯೂಸ್ ಮಾಡಲ್ಲ. ಮತ್ತು ಆದಷ್ಟು ನೀವು ಟೈಲರಿಂಗ್ನ ಕಲಿಬೇಕು ಅನ್ನೋರು ನಮ್ಮ ಕೈನೇ ಕ್ರಂಚ್ ಮಾಡ್ಕೋಬೇಕು. ಅಂದರೆ ಶೇಪ್ಸ್ಗಳನ್ನ ನಾವು ನೀಟಾಗಿ ಕಲಿಬೇಕು. ನಾವೀಗ ಆರ್ಮೋಲ್ಗೆ ಮತ್ತು ಫ್ರಂಟಿಗೆ ನಾವು ಇದನ್ನ ಕ್ರಂಚ್ನ ಯೂಸ್ ಮಾಡ್ಕೋತೀವಿ. ಬಟ್ ನಾವೆಲ್ಲ ಥರ ಡಿಸೈನ್ ಶೇಪಿಗೂ ನಾವು ಅದನ್ನು ಸ್ಕೇಲ್ನ ಯೂಸ್ ಮಾಡೋಕ್ಕಾಗಲ್ಲ. ಹಂಗಾಗಿ ನೀವು ಆದಷ್ಟು ಕೈಯಲ್ಲಿ ನೀವು ಮಾರ್ಕ್ನ ಚೆನ್ನಾಗಿ ಪ್ರಾಕ್ಟೀಸ್ನ ಮಾಡಬೇಕು. ನೀವು ಟೈಲರಿಂಗ್ ಕಲಿಬೇಕು ಅಂತ ಟೈಮಲ್ಲಿ ನಾನು ಕಲ್ತಿದ್ದು ಹಂಗೆ. ನಮಗೆ ಆಲ್ಮೋಸ್ಟ್ ನ್ಯೂಸ್ ಪೇಪರ್ ಮೇಲೆ ಈಗ ನಾನು ಬಂದ್ರೂ ಕೂಡ ನಾನು ಅದೇ ಮೆಥಡಲ್ಲೇ ಕಲಿಸೋವಂಥದ್ದು. ಫಸ್ಟಿಗೆ ನಿಮಗೆ ಈಗ ನ್ಯೂಸ್ ಪೇಪರ್ ಅಂದರೆ ಆರಾಮಾಗಿ ಸಿಗುತ್ತೆ ನಮಗೆ, ಸ್ವಲ್ಪ ಅಗಲವಾಗಿರುತ್ತೆ. ಸ್ಲೀವ್ ಶೇಪು ಅಥವಾ ಹಾರ್ಮೋಲ್ ಶೇಪ್ನ ನಾವು ನೀಟಾಗಿ ಹಾಕ್ಕೊಳ್ಬೋದು ಅಲ್ವಾ. ಹಾಗಾಗಿ ಎಲ್ಲರೂ ನ್ಯೂಸ್ ಪೇಪರ್ನೇ ಸಜೆಸ್ಟ್ನ ಮಾಡ್ತೀವಿ. ಹಂಗಾಗಿ ಇವಾಗ ನನಗೆ ಆಲ್ರೆಡಿ ಟೈಲರಿಂಗ್ ಕಲಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಟ್ ಟೈಲರಿಂಗ್ ಕಲಿಸಲ್ಲ ಅಂತಲ್ಲ. ನನ್ನ ಈಗ ಯಾವುದೇ ಆಗಲಿ, ಈಗ ವರ್ಕ್ಗಾಗಲಿ ಮಿಷನ್ ಬಿಡಬೇಕು, ಟೈಲರಿಂಗಿಗೆ ಬಿಡಿ. ಅವರು ಟೈಲರಿಂಗ್ ಕಲಿತಾ ಇದ್ದೀವಿ ಅಂದರೆ ಅವರಿಗೆ ಮನೇಲಿ ಮಿಷನ್ ತೊಗೊಳ್ಳೇಬೇಕು. ಸುಮ್ಮನೆ ಕಲಿತು ಮನೆಯಲ್ಲೋ ಕೂತ್ಕೊಂಡ್ರೆ ಅದು ಏನು ಬರೋಲ್ಲ. ನಾವು ಇಲ್ಲೇನು ಹೇಳ್ಕೊಡ್ತೀವಿ ಅದು ಮನೇಲಿ ಹೋಗ್ಬಿಟ್ಟು ವರ್ಕ್ ಮಾಡಿದ್ರೇ, ನಾವು ಹಾರ್ಡ್ ವರ್ಕ್ ಮಾಡಿದ್ರೇ ನಮಗೆ ಅದು ಕಲೆ, ಟೈಲರಿಂಗ್ದು ಅನ್ನೋದು ನಮಗೆ ಬರುತ್ತೆ. ನಾವು ಟೈಲರಿಂಗನ್ನು ನಾವು ಟೈಲರ್ ಆಗ್ಬೋದು ಅನ್ನೋದಕ್ಕೆ ಅದು ಥರ ನೀವು ಇಲ್ಲಿ ಕಲ್ತಿದ್ದ ನೀವು ಮನೇಲಿ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು. ಈಗ ಒಂದು ಮಕ್ಕಳು ಓದೋದ್ನು ಅಲ್ವಾ, ಮನೇಲಿ ಹೋಗಿ ಯಾಕೆ ಸಂಜೆ ನಾವು ಓದಿರೋದೆಲ್ಲ ಸಂಜೆ ಹೋಗಿ ಮತ್ತೆ ರಿವಿಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ವ, ಹಂಗೆ ಇದನ್ನು ಕೂಡ ಅಷ್ಟೇ. ನಾವು ಏನು ಹೇಳ್ಕೊಟ್ಟಿದ್ರು ಅಥವಾ ನನ್ನ ಹತ್ರನೆಲ್ಲ ಬೇರೆ ಯಾರೇ ಟೀಚರ್ಸ್ ಹೇಳ್ಕೊಟ್ಟಿದ್ರು ಟೈಲರಿಂಗ್ನ, ಅದು ಬಂದ್ಬಿಟ್ಟು ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿದ್ರೇ ಅದು ಹೋಗೋದು. ನಾನು ಎಷ್ಟು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಅಂದರೆ ಹಾರ್ಡ್ ವರ್ಕ್ ಅಂತೂ ತುಂಬ ಮಾಡಿದ್ದೀನಿ. ನಾನು ಒಂದು 2 ಮಂತಿಗೆಲ್ಲ ನಾನು ಟೈಲರಿಂಗು ಫುಲ್ಲು ಫಿನಿಷ್ ಮಾಡ್ಕೊಬಿಟ್ಟಿದ್ದೆ. ನಾನು ಪ್ರತಿಯೊಂದು ಎಲ್ಲ ಕಲ್ತ್ಕೊಬಿಟ್ಟಿದ್ದೆ. ಆಮೇಲೆ ಕಲಿಯೋದು ಇಂಪಾರ್ಟೆಂಟ್ ಅಲ್ಲ, ಆಮೇಲೆ ನಮಗೆ ಬರೋದು ಟಾಸ್ಕ್ಗಳು ಆಮೇಲೆ ಬರೋದು. ಅಂದರೆ ಒಂದು ಬ್ಲೌಸ್ ಹೊಲಿದಾಗ ಒಂದು ಆಲ್ಟ್ರೇಷನ್ ಬರುತ್ತಲ್ವ, ಆಲ್ಟ್ರೇಷನ್ನ ಯಾವ ಥರ ಸರಿ ಮಾಡಬೇಕು. ಮತ್ತು ಎಷ್ಟು ಗೊತ್ತಾ, ಇವತ್ತು ನಾವು ಇಷ್ಟು ಪರ್ಫೆಕ್ಟ್ ಟೈಲರ್ ಆಗಿದ್ರು ಕೂಡ ನಾವು ಇನ್ನೂ ಹೊಸದಾಗಿ ಕಲಿಯುವಂಥದ್ದು ತುಂಬಾ ಇರುತ್ತೆ. ಹಂಗಾಗಿ ಅಂದರೆ ಇವಾಗಲೂ ಕೂಡ ಕಲಿತಾ ಇದ್ದೀವಿ ನಾವು, ಕಲಿತಾ ಇಲ್ಲ ಅಂತಲ್ಲ. ಈಗ ಯಾವ್ದಾದ್ರು ಒಂದು ನ್ಯೂ ಡಿಸೈನ್ ನೋಡಿದ್ರೆ ಅದು ಯಾವ ಥರ ನಾವು ಯಾವ ಥರ ಅದನ್ನು ಮಾಡೋದು, ಯಾವ ಥರ ಕಟ್ಟಿಂಗ್ ಮಾಡಬೇಕು, ಅವೆಲ್ಲ ಸ್ವಲ್ಪ ನಾವು ಸ್ಕೆಚ್ಗಳನ್ನ ಹಾಕ್ಕೊಂಡೆ ನಾವು ಆಮೇಲೆ ಕಟ್ಟಿಂಗ ಮಾಡೋವಂಥದ್ದು. ಸುಮ್ಮನೆ ಹೋಗಿ ನಮಗೂ ಇದು ಗೊತ್ತಿದೆ, ಓವರ್ ಕಾನ್ಫಿಡೆನ್ಸ್ ಇಟ್ಕೋಬಾರ್ದು ಫ್ರೆಂಡ್ಸ್. ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಅಲ್ಲಿ ಬ್ಲೌಸ್ ಹಾಳಾಯಿತು ಅಂತಲೇ. ಕಾನ್ಫಿಡೆಂಟ್ ಇಟ್ಕೋಬೇಕು, ಓವರ್ ಕಾನ್ಫಿಡೆಂಟ್ ಇಟ್ಕೋಬಾರ್ದು. ಅದು ತುಂಬಾ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ ಹೋಗ್ತಾ. ಸ್ಲೀವ್ಸಲ್ಲಿ ಇಲ್ಲಿ ಆಲ್ಟ್ರೇಷನ್ ಬಂದಿದೆ, ಎಲ್ಲಿ ರೆಡಿ ಮಾಡ್ಕೋಬೇಕು, ಮತ್ತು ನೆಕ್ಕಲ್ಲಿ ಆಲ್ಟ್ರೇಷನ್ ಬಂದಿದೆ, ಮತ್ತು ಹೊಸ್ದಾಗಿ ಹೊಲಿತಿರೋರಿಗೆ ಜಾಸ್ತಿ ಶೋಲ್ಡರ್ ಡ್ರಾಪ್ ಬರುತ್ತೆ. ಇಲ್ಲಿ ಶೋಲ್ಡರು ಬಿದ್ದೋಗೋ ಥರ, ಈ ಬಿದ್ದೋಗೋ ಪ್ರಾಬ್ಲಮ್ ಅಂದರೆ ಎಲ್ಲಿ ಸರಿ ಮಾಡಬೇಕು ನೀವು, ಇದೆಲ್ಲ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮ್ಗೆ ಕೂಡ ತಿಳಿಸ್ಕೊಡ್ತೀನಿ. ಶೋಲ್ಡರ್ ಡ್ರಾಪ್ ಅಂದರೆ ಎಲ್ಲಿ ನೀವು ಅದನ್ನು ಪರ್ಫೆಕ್ಟಾಗಿ ಮಾಡ್ಕೋಬೇಕು ಅನ್ನೋದನ್ನ. ನನ್ನ ಶೋಲ್ಡರ್ ಡ್ರಾಪು ನಿಜ ಖಂಡಿತ ಒಬ್ಬರವ್ರು ಬರಲ್ಲ. ನಾನು ಇದು ಶೋಲ್ಡರ್ ಬಿದ್ದೋಗೋ ಥರ ಒಬ್ರದ್ದು ಬ್ಲೌಸ್ ಬರೋದೇ ಇಲ್ಲ. ಆಲ್ಮೋಸ್ಟ್ ನೀಟ್ ಫಿನಿಶಿಂಗ್ ಇರುತ್ತೆ ನಂದು. ನಾನು ಆಲ್ಮೋಸ್ಟ್ ಇಲ್ಲಿ ವೇರ್ ಮಾಡೇ ಕಳಿಸೋದು. ವೇರ್ ಮಾಡಿ ನೋಡ್ಕೊಂಡು ತೊಗೊಂಡೋಗ್ಬೇಕು ಅಂತ ಹೇಳ್ತೀನಿ, ನಾನೇ ವೇರ್ ಮಾಡ್ಕೊಂಡು ನೋಡ್ಕೊಂಡು ತೊಗೊಂಡೋಗಿ ಅಂತ. ಹಂಗಾಗಿ ಈ ಥರ ಇರುತ್ತೆ, ಓಕೆನಾ. ನಾವು ಎಷ್ಟು ಕಲಿತೀವಿ ಅಷ್ಟು ಒಳ್ಳೆಯದು, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಅಷ್ಟು ಒಳ್ಳೆಯದು, ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಒಳ್ಳೆಯದು, ಓಕೆನಾ. ಟೈಲರಿಂಗಲ್ಲಿ ಶೇಪ್ಸ್ಗಳನ್ನ ನೀಟಾಗಿ ಕಲಿಬೇಕು. ಆಮೇಲೆ ನೀಟಾಗಿ ಅವನ್ನ ಇನ್ನೊಂದು ನಾನು ಇದು ಮಾಡ್ತೀನಿ ಅಂದರೆ ಒಂದು ಟಿಪ್ಪು ಇದರಲ್ಲಿ, ಓಕೆನಾ. ನಾವು
ಪೇಪರ್ ಕಟ್ ಮಾಡೋಕ್ಕೆ ಕತ್ರಿ ಯೂಸ್ ಮಾಡ್ತೀವಲ್ಲ, ಹೊಸ ಕತ್ರಿ ಯೂಸ್ ಮಾಡಬೇಡಿ. ಯಾವುದಾದ್ರೂ ನಿಮ್ಮ ಹತ್ರ ಹಳೆ ಕತ್ರಿ ಇದ್ರೇ ಯೂಸ್ ಮಾಡಿ. ಇಲ್ಲ ಹಳೇದಿಲ್ಲ ಅಂದ್ರೂ ಪೇಪರ್ ಕಟ್ ಮಾಡೋಕ್ಕೆ ಏನಾದರೂ ಕತ್ರಿಗಳು ಸಿಗ್ತವೆ, ಆ ಥರದ ತೊಗೊಳ್ಳಿ. ನೀವು ಫ್ಯಾಬ್ರಿಕ್ ಅಂದರೆ ಬಟ್ಟೆ ಕಟ್ ಮಾಡೋ ಕತ್ರಿಲಿ ನೀವು ಪೇಪರ್ ಕಟ್ ಮಾಡಿದ್ರೆ ಅದು ನೀಟಾಗಿ ಕಟ್ ಆಗಲ್ಲ ಬಟ್ಟೆ, ಓಕೆನಾ. ಅದೊಂದನ್ನ ನೆನ್ಪಿಟ್ಕೊಳ್ಳಿ. ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು, ಓಕೆನಾ. ಆಮೇಲೆ ನೆಕ್ಸ್ಟ್ ಬೇಕು ನಿಮಗೆ ಆ ಥರ ಎಲ್ಲ ಆದಮೇಲೆ ನಿಮಗೆ ನೆಕ್ಸ್ಟ್ ಅದೇ ಬೇಸಿಕ್ ಕಲಿಸ್ತಾ ಆಮೇಲೆ ಬರ್ತಾರೆ ಮೇನ್ ಫ್ಯಾಬ್ರಿಕ್ಕಿಗೆ ಕಟಿಂಗ್ ಹೇಳ್ಕೊಟ್ಟು ಲಾಸ್ಟ್ ಫೈನಲ್ಲು ನಿಮ್ಮನ್ನೇ ಮಿಷನ್ ಟಚ್ ಕೊಡೋದು ಲಾಸ್ಟಿಗೆ, ಓಕೆನಾ. ಆ ಥರ ಇವಾಗ ನಾನು ಏನೇನು ಯೂಸ್ ಮಾಡ್ತೀನಿ ಗೊತ್ತಾ, ಒಂದು ಕಟಿಂಗ್ನ ಮಾಡಬೇಕು ಅಂದರೆ ಫಸ್ಟಿಗೆ ಒಂದು ಫ್ಯಾಬ್ರಿಕ್ಕು ಅಲ್ವಾ, ಈ ಥರದೊಂದು ಫ್ಯಾಬ್ರಿಕ್ಕು, ಅದು ಅವರು ನಿಮ್ಮದೇ ಆಗಿರ್ಬೋದು ಅಥವಾ ನಿಮಗೆ ಕೊಟ್ಟಿರ್ತಾರಲ್ವ ಕಸ್ಟಮರ್ದು ಅವರದೇ ಆಗಿರ್ಬೋದು. ಒಂದು ಫ್ಯಾಬ್ರಿಕ್ಕು, ಆ ಫ್ಯಾಬ್ರಿಕ್ನ ಮೆಜರ್ ಮಾಡೋಕ್ಕೆ ಒಂದು ಟೇಪು ಮತ್ತು ಒಂದು ಕತ್ರಿ, ಸೀಸರ್. ಆಲ್ಮೋಸ್ಟ್ ನೀವು ಫಸ್ಟ್ ತೊಗೊಳ್ಳುವಾಗಲೇ ಒಂದು ಸ್ವಲ್ಪ ಚೆನ್ನಾಗಿರೋ ಸೀಸರ್ನ ತೊಗೊಳ್ಳಿ. ಅಯ್ಯೋ ನನಗೆ ಕಲಿತಾ ಇದ್ದೀನಿ, ಅಯ್ಯೋ ಕಡಿಮೆ ದುಡ್ಡಿದ್ದೆ ತೊಗೊಳ್ಳೋಣ, ಒಂದು ಸಲ ಇನ್ವೆಸ್ಟ್ ಮಾಡಿದರೆ ಇದು ಹಾಳಾಗೋ ವಸ್ತು ಅಂತೂ ಅಲ್ವೇ ಅಲ್ಲ ಈ ಕತ್ರಿ. ನಾನು ಇದು ನಂದು 14 ವರ್ಷ ಆಯಿತು ಅನಿಸುತ್ತೆ ನಾನು ಟೈಲರಿಂಗ್ ಕಲಿತು, 13 ಅಥವಾ 14 ಅಷ್ಟರೊಳಗೆ ಕನ್ಫರ್ಮ್ ಇದೆ. ಬಟ್ ಇದು 2ನೇ ಕತ್ರಿ. ನನ್ನ ಮೊದಲನೇ ಕತ್ರಿನ ನಾನು ವರ್ಕ್ ಮಾಡೋಕ್ಕೆ ಕ್ಯಾನ್ವಸ್ಸು ಮತ್ತು ಏನಾದರೂ ಪೇಪರ್ ಕಟ್ಟಿಂಗು ಮತ್ತು ನಾನು ಫ್ಯೂಸಿಂಗಿಗೆ ಕ್ಯಾನ್ವಸ್ ಕಟ್ ಮಾಡ್ಕೊಳ್ಳೋದು, ಅದಕ್ಕೆ ನಾನು ಆ ಕತ್ರಿನ ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಬಟ್ಟೆ ಬಿಟ್ಟರೆ ನಾನು ಏನೂ ಕಟ್ ಮಾಡಲ್ಲ. ಮತ್ತು ನಾನು ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಕಟ್ ಮಾಡೋಕ್ಕೆ ನಾನು ಟ್ರಿಮ್ಮರ್ ಇಟ್ಕೊತೀನಿ. ಇದನ್ನೊಂದು ನಾನು ಆಗ ಏನು ಗೊತ್ತಾ, ಇಲ್ಲಿ ಟೈಟಾಗಿ ಕಟ್ ಮಾಡಿದ್ರೆ ಇಷ್ಟು ಈಸಿಯಾಗಿ ಬರಲ್ಲ. ಮತ್ತು ನೆಕ್ಸ್ಟ್ ಸೀಸರ್ಗೂ ಕೂಡ ನೋಡಿ ಇಲ್ಲೆಲ್ಲ ಇದು ಇರುತ್ತಲ್ವ, ಇಲ್ಲಿ ಇದು ಈ ಥರ ಇಲ್ಲಿಗೆ ಒಂದು ಡ್ರಾಪ್ ಆಯಿಲ್ಗಳನ್ನ ಹಾಕ್ಕೊಂಡು ಯಾವಾಗಾದರೂ ಈ ಥರ ಒಂದು ಬಟ್ಟೆನಲ್ಲಿ ಆಯಿಲ್ನ ಇಲ್ಲೆಲ್ಲ ಕ್ಲೀನ್ ಮಾಡೋವಂಥದ್ದು, ಆಗ ರೆಸ್ಟ್ ಹಿಡಿಯಲ್ಲ. ನನಗೆ ಸೀಸರ್ ಶಾರ್ಪ್ ಮಾಡಿಕೊಡ್ತಾರಲ್ಲ ಅವ್ರು ಹೇಳಿದಂಥದ್ದು, ಅದು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಒಂದು ಟಿಪ್ ಅಂತಲೇ ತಿಳ್ಕೊಳ್ಳಿ. ನೀಟಾಗಿ ಆಯಿಲ್ನ 2 ಸೈಡು ಎಡ್ಜಲ್ಲಿ ರಬ್ ಮಾಡಿದ್ರೆ ಒಂದು ಬಟ್ಟೆನಲ್ಲಿ ನಿಮಗೆ ರೆಸ್ಟ್ ಅಂದರೆ ತುಕ್ಕು ಹಿಡಿಯುತ್ತಲ್ಲ, ಆ ಥರದ್ದು ಏನಾದರೂ ನೀರೇನಾದರೂ ಬಿದ್ದು ಆ ಥರ ಹಿಡಿತಾ ಇದ್ದರೆ ಅದು ಹಿಡಿಯಲ್ಲ. ಹಂಗಾಗಿ ಇಲ್ಲಿಗೆ ಒಂದು ಡ್ರಾಪು ಅಥವಾ ಇಲ್ಲಿಗೆ ಒಂದು ಡ್ರಾಪ್ ಹಾಕಿದ್ರೆ ಎರಡೂ ಕೂಡ ಕತ್ರಿ ಈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ, ಓಕೆನಾ. ಒಂದು ಟೇಪು, ಒಂದು ಕತ್ರಿ. ಅದು ಇವಾಗ ಈ ಸ್ಕೇಲ್ನ ಯೂಸ್ ಮಾಡ್ತಾ ಇದ್ದೀನಿ. ಮುಂಚೆ ನಾನು ಈ ಸ್ಕೇಲ್ನು ಯೂಸ್ ಮಾಡ್ತಿರ್ಲಿಲ್ಲ. ಇವಾಗ ಈ ಸ್ಕೇಲ್ನ ಯೂಸ್ ಮಾಡ್ತಾ ಇರೋವಂಥದ್ದು ನೋಡಿ. ಇದೊಂದು ಸ್ಕೇಲು, ಅಥವಾ ನೀವು ಇದಾದರೂ ತೊಗೋಬೋದು. ಇದೇನು ನಾನು ಟೈಲರಿಂಗಿಗೆ ಅಂತ ಏನು ತೊಗೊಂಡಿರಲಿಲ್ಲ, ನನ್ನ ಮಗಳಿಗೋಸ್ಕರ ತೊಗೊಂಡಿದ್ದೆ ಲೈನ್ ಹಾಕೊಡೋಕ್ಕೆ ಓದಿಸುವಾಗ. ಬಟ್ ಅದೀಗ ನನಗೆ ಯೂಸ್ ಆಗ್ತಾ ಇದೆ. ನೀವು ನಿಮ್ಮ ಹತ್ರ ಯಾವುದಿರುತ್ತೆ ಅಥವಾ ಇಷ್ಟು ದೊಡ್ಡದು ಬೇಕೇ ಬೇಕು, ಮರದ್ದಾದರೂ ತೊಗೊಳ್ಳಿ, ಈ ಥರದ್ದಾದರೂ ಸ್ಕೇಲ್ನ ತೊಗೊಳ್ಳಿ. ಆಮೇಲೆ ನೆಕ್ಸ್ಟು ನಾನು ಯೂಸ್ ಮಾಡೋವಂಥದ್ದು, ಆಮೇಲೆ ಒಂದು ಮಾರ್ಕರು ಬೇಕೇ ಬೇಕಲ್ವ. ಮಾರ್ಕರು ಇವಾಗ ನಾವು ಮೆಜರ್ ಮಾಡಿ ಒಂದು ಮಾರ್ಕ್ ಹಾಕತ್ತೀವಿ ಅಂದರೆ ಒಂದು ಮಾರ್ಕರ್ ಬೇಕೇ ಬೇಕು. ನಾನು ಬೇಸಿಕ್ಕಾಗಿ ಯೂಸ್ ಮಾಡೋವಂಥದ್ದು ಇಷ್ಟೇ. ನಾನು ಇನ್ನು ಯಾವುದೇ ಥರ ಶೇಪ್ ಹಾಕೋಕ್ಕಾಗಲಿ ಮತ್ತು ಫ್ರಂಟ್ ಶೇಪ್ ಹಾಕೋಕ್ಕಾಗಲಿ ನಾನು ಯಾವುದಕ್ಕೂ ಕೂಡ ನಾನು ಯಾವುದೇ ಥರದ್ದು ಶೇಪ್ ಸ್ಕೇಲ್ಗಳನ್ನ ಯೂಸ್ ಮಾಡಲ್ಲ. ಆಮೇಲೆ ನೆಕ್ಸ್ಟ್ ಇವು ಬೇಕೇ ಬೇಕಲ್ವ, ನೀಡಲ್ಲು, ಹುಕ್ಸು. ಒಂದು ಬ್ಲೌಸ್ನ ಫಿನಿಷ್ ಮಾಡ್ತೀವಿ ಅಂದರೆ ಸ್ಟಿಚ್ ಮಾಡೋದು ಎಷ್ಟು ಮುಖ್ಯನೋ, ಮಿಷನ್ ಎಷ್ಟು ಮುಖ್ಯನೋ, ಬಟ್ಟೆ ಎಷ್ಟು ಮುಖ್ಯನೋ, ಯಾವುದೊಂದಿಲ್ಲ ಅಂದರೂ ಆಗಲ್ಲ. ಮಿಷಿನು, ಬಟ್ಟೆ, ಸೂಜಿ ದಾರ, ಕತ್ರಿ, ಟೇಪು. ಹಂಗಾಗಿ ಇವು ಇರಬೇಕು ಬೇಸಿಕ್. ಇಷ್ಟೆಲ್ಲ ಐಟಮ್ಗಳು ಇದ್ದರೆ ನೀವು ಒಂದು ಮಾಡ್ಬೋದು. ನೀವು ಯಾವುದೇ ಒಂದು ಊರಿಗೆ ಹೋದ್ರೂ ಇಷ್ಟು ಒಂದು ಸ್ಕೇಲು ಅಥವಾ ಒಂದು ಟೇಪ್, ಒಂದು ಕತ್ರಿ, ಒಂದು ಮಾರ್ಕರ್ ಇದ್ರೂ ಕೂಡ ನೀವು ಆರಾಮಾಗಿ ಅವ್ರ ಫ್ಯಾಬ್ರಿಕ್ ಮೇಲೆ ಅಲ್ಲಿ ಅವ್ರ ಹತ್ರ ಮಿಷನ್ ಇದ್ದರೆ ಒಂದು ಬ್ಲೌಸ್ನ ನೀವು ಆರಾಮಾಗಿ ಸ್ಟಿಚ್ ಮಾಡಿಕೊಡ್ಬೋದು. ಇವು ಬರೀ 3 ವಸ್ತು ಇದ್ದರೆ. ಇವೆಲ್ಲ ಆಲ್ಮೋಸ್ಟು ಬೇಕು. ಸೂಜಿ ದಾರ ಬೇಕು, ಕತ್ರಿ ಇದು ಸ್ಕೇಲ್ ಇಲ್ಲ ಅಂದ್ರೂ ಆಗುತ್ತೆ. ಸೂಜಿ ದಾರ ಮತ್ತು ಉಕ್ಸು ಬೇಕು. ಅವು ಈ 3 ವಸ್ತುಗಳಿದ್ದರೆ ನೀವು ಆರಾಮಾಗಿ ಕಟ್ಟಿಂಗಿಗೆ ಅವೆಲ್ಲ ಆಮೇಲೆ ಸ್ಟಿಚ್ ಮಾಡೋ ಅಂಥದ್ದು. ಕಟ್ಟಿಂಗಿಗೆ ಒಂದು ಕತ್ರಿ, ಒಂದು ಟೇಪು, ಒಂದು ಇದು ಮೆಜರ್ ಮಾಡೋಕ್ಕೆ ಟೇಪು, ಮಾರ್ಕ್ ಮಾಡೋಕ್ಕೆ ಮಾರ್ಕರು. ನಾವು ಈ ಲೈನ್ನ ಇಲ್ಲಿ ನೋಡಿ ಸ್ಟ್ರೇಟ್ ಲೈನ್ನ ಇದರಲ್ಲೇ ಹಾಕೋಬೋದು ಟೇಪಲ್ಲಿ, ಏನು ಸ್ಕೇಲ್ ಏನು ಅವಶ್ಯಕತೆ ಇಲ್ಲ. ಆಮೇಲೆ ಮಾರ್ಕ್ ಮಾಡಾದ್ಮೇಲೆ ಕಟ್ ಮಾಡೋಕ್ಕೆ ಕತ್ರಿ ಮತ್ತು ಫ್ಯಾಬ್ರಿಕ್ಕು. ಇವತ್ತು 4-5 ವಸ್ತು ಇದ್ದರೆ ಆರಾಮಾಗಿ ನೀವು ಬ್ಲೌಸ್ನ ಕಟಿಂಗ್ನ ಮಾಡ್ಬೋದು. ಇಷ್ಟೇ ಫ್ರೆಂಡ್ಸ್, ನಾನು ಬೇಸಿಕ್ ಹೇಳಬೇಕು. ಎಲ್ಲರೂ ಇದೇ ಬೇಕು ಅದೇ ಬೇಕು ಮತ್ತು ಶೇಪ್ ಸ್ಕೇಲೇ ಬೇಕು ಅವೆಲ್ಲ ಅಲ್ಲ. ಫಸ್ಟು ನಮ್ಮ ಮೈಂಡಲ್ಲೇ, ನಮ್ಮ ಕೈ ಚೆನ್ನಾಗಿದ್ದರೆ ನಾವು ಯಾವ ಶೇಪ್ ಬೇಕಾದರೂ ಹಾಕ್ಬೋದು.
ಮತ್ತು ಕಲಿತೀವಿ ನಾವು, ಸುಮ್ಮನೆ ಕಾಟಾಚಾರ ಕಲಿಬಾರ್ದು. ನಾವು ಕಲಿತೀವಿ ಅನ್ನೋ ಕಾನ್ಫಿಡೆನ್ಸನ್ನು ನೀವು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಕಲಿತೀರಾ. ಹಂಗಾಗಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತು ಇದು ಲೈವ್ ಅಂದರೆ ಒಬ್ರನ್ನ ನಿಲ್ಲಿಸಿ ಮೆಜರ್ಮೆಂಟ ತೆಗೆದು ತೋರಿಸಿ ಅಂತ ಹೇಳ್ತಾ ಇದ್ದೀರಾ. ಬಟ್ ಯಾರು ಬರ್ತಾರೆ ಮೆಜರ್ಮೆಂಟ್ನ ತೆಗಿಯೋಕ್ಕೆ? ಈಗ ವಿಡಿಯೋಗೆ ಯಾರು ಬರ್ತಾರೆ ಹೇಳಿ? ವಿಡಿಯೋ ಅದೇ ನಮ್ಮಮ್ಮ ನಿಲ್ಸ್ಕೋಬೇಕು, ನಮ್ಮಮ್ಮನ ಮುಖ ತೋರಿಸ್ತಾ ಇರೋ ನಮ್ಮಮ್ಮ ನಿಂತ್ಕೋತಾರೆ, ಬರ್ತಾರೆ. ಆದರೆ ಬಟ್ ನಾನು ನಮ್ಮಮ್ಮ ಬಂದಾಗ ವೀಡಿಯೋನೇ ಮಾಡ್ಕೊಂಡಿಲ್ಲ, ನಮ್ಮಮ್ಮ ಬಂದಾಗ ಮಾಡ್ಕೋಬೇಕು ವೀಡಿಯೋ. ನೋಡೋಣ. ಇವಾಗ ಸದ್ಯ ಯಾರೋ ಅಷ್ಟು ಒಪ್ಪಲ್ಲ ವೀಡಿಯೋಗೆಲ್ಲ ಬರೋಕ್ಕೆ, ಲೈವ್ ಮೆಜರ್ಮೆಂಟ ತೊಗೊಳಕ್ಕೆ, ಬಾಡಿ ಮೆಜರ್ಮೆಂಟ ತೊಗೊಳಕ್ಕೆ. ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ಈಗ ಹೊಸ್ದಾಗಿ ಕಲಿಯೋರಿಗೆಲ್ಲ ಯಾವ ಥರ ಉಕ್ಸ್ನ ಈಸಿಯಾಗಿ ಹಾಕೋದು, ಯಾವ ಥರ ಕಜ್ಜ ಮಾಡೋದು ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ಬ್ಲೌಸ್ ಮೆಜರ್ಮೆಂಟ್ ಯಾವ ಥರ ನಾನು ಆಲ್ಮೋಸ್ಟ್ ನಿಮಗೆ ಅಷ್ಟು ತೋರಿಸಿಲ್ಲ, ಕೆಲವೊಂದು ಟೈಮಲ್ಲಿ ಸ್ವಲ್ಪ ತೋರಿಸಿದ್ದೀನಿ, ಫುಲ್ ತೋರಿಸಿರಲ್ಲ. ಯಾವ ಥರ ಮೆಜರ್ಮೆಂಟ್ನ ತೊಗೊಳ್ಳೋದು, ಮತ್ತು ಒಂದು ಇದು ಸ್ಟ್ರೇಟ್ ಪ್ಯಾಂಟ್ ಕಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಒಂದು ಟಾಪ್ನ ಕಟ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ. ಅವೆಲ್ಲ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ, ಬಟ್ ವೀಡಿಯೋಸ್ಗಳು ನಿಮಗೆ ಬರ್ತಾ ಇರುತ್ತೆ. ಇವತ್ತಿನ ವಿಡಿಯೋ ಸ್ವಲ್ಪ ಇನ್ಫಾರ್ಮೇಷನು ಟೈಲರಿಂಗ್ ಬಗ್ಗೆ ನನಗೆ ತಿಳಿದಿರೋವಷ್ಟು ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಿರೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ 30 ದಿನ ಚಾಲೆಂಜಲ್ಲಿ ಒಂದು ಗುಡ್ ನ್ಯೂಸ್ನ ನಾನು ಹೇಳ್ತೀನಿ, ಬಟ್ ಅದು ಯಾವಾಗ ರಿವೀಲ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಆವಾಗ ನಿಮ್ಮ ಪ್ರೋತ್ಸಾಹ, ಸಪೋರ್ಟು ನನಗೆ ತುಂಬಾ ಬೇಕು. ಆದಷ್ಟು ಸಪೋರ್ಟ್ನ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಅದರಲ್ಲಿ ನೀವು ತಿಳಿಸ್ಬೋದು. ಬಟ್ ಹೇಳ್ತೀನಿ, ನಿಮಗೆ ಹೇಳ್ದಲೆ ಇನ್ಯಾರು ಹೇಳಲ್ಲ ಅಲ್ವಾ. ನನ್ನ ಫ್ಯಾಮಿಲಿ ಚಿಕ್ಕ ಫ್ಯಾಮಿಲಿನೇ, ನಂದು ಯೂಟ್ಯೂಬ್ ಚಿಕ್ಕ ಫ್ಯಾಮಿಲಿ, ಬಟ್ ಅದರಲ್ಲೇ ಆ ಫ್ಯಾಮಿಲಿನೇ ಸಾಕು. ಚಿಕ್ಕ ಫ್ಯಾಮಿಲಿ ಚುಕ್ಕವಾಗಿ ಚೆನ್ನಾಗಿದೆ, ಆಯಿತಾ. ದೊಡ್ಡ ಫ್ಯಾಮಿಲಿ ಆಗಬೇಕು, ಹೌದು, ಬಟ್ ನೋಡೋಣ ಅದು ಯಾವಾಗ ಆಗುತ್ತೆ ಗೊತ್ತಿಲ್ಲ. ಇವಾಗ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ಗಳು ನಿಮಗೆ ಇನ್ಫಾರ್ಮೇಷನ್ ಇದೆ ಅಥವಾ ಇನ್ನೊಬ್ರಿಗೆ ಯಾರಿಗ ಯೂಸ್ ಆಗುತ್ತೆ ಏನಾಗಿದ್ದರೆ ಖಂಡಿತವಾಗ್ಲೂ ಈ ವಿಡಿಯೋನ ಅವ್ರಿಗೆ ಶೇರ್ನ ಮಾಡಿ. ಓಕೆನಾ? ನೆಕ್ಸ್ಟ್ ಒಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.